ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆ ಅಧ್ಯಾಯ 17. ಯಶಸ್ವಿ ಜೀವನಕ್ಕೆ ಸರಿಯಾದ ನಂಬಿಕೆ ಹೇಗೆ ಮುಖ್ಯ ಮತ್ತು ಸ್ವಭಾವದ ಹಿಂದಿರುವ ಸತ್ಯ. ತ್ರಿಗುಣ ನಂಬಿಕೆಯ ವಿಭಜನೆಯ ಯೋಗವು ನಮಗೆ ಬದುಕಿನ ಅತ್ಯಂತ ಆಳವಾದ ಸತ್ಯವನ್ನು ತಿಳಿಸುತ್ತದೆ. ಈ ಜಗತ್ತಿನಲ್ಲಿ ಕೇವಲ ನಿಯಮಗಳನ್ನು ಅಥವಾ ಧರ್ಮ ಗ್ರಂಥಗಳ ಆಜ್ಞೆಗಳನ್ನು ಯಾಂತ್ರಿಕವಾಗಿ ಪಾಲಿಸುವುದಕ್ಕಿಂತ ಹೆಚ್ಚಾಗಿ ನಾವು ಮಾಡುವ ಪ್ರತಿಯೊಂದು ಕೆಲಸದ ಹಿಂದೆ ಇರುವ ನಮ್ಮ ಆಂತರಿಕ ನಂಬಿಕೆ, ಶ್ರದ್ಧೆ ಮತ್ತು ಉದ್ದೇಶ ಎಷ್ಟು ಪರಿಶುದ್ಧವಾಗಿದೆ ಎಂಬುದು ಮುಖ್ಯವಾಗುತ್ತದೆ. ಪ್ರತಿಯೊಬ್ಬ ಮನುಷ್ಯನ ಸ್ವಭಾವವು ಅವನ ಆಂತರಿಕ ಗುಣಗಳಾದ ಸಾತ್ವಿಕ, ಪರಿಶುದ್ಧತೆ ಮತ್ತು ಜ್ಞಾನ, ರಾಜಸಿಕ ಸ್ವಾರ್ಥ ಮತ್ತು ಆಸೆ, ಅಥವಾ ತಾಮಸಿಕ ಅಜ್ಞಾನ ಮತ್ತು ಸೋಂಬೇರಿತನ ಎಂಬ 3 ಸ್ಥಿತಿಗಳಿಗೆ ಅನುಗುಣವಾಗಿ ರೂಪಿತವಾಗುತ್ತದೆ. ಮತ್ತು ನಾವು ತೋರುವ ನಂಬಿಕೆಗೆ ತಕ್ಕಂತೆ ನಮ್ಮ ವ್ಯಕ್ತಿತ್ವವು ದಿನೇ ದಿನೇ ಬೆಳೆಯುತ್ತಾ ಸಾಗುತ್ತದೆ. ನಾವು ಜೀವನದಲ್ಲಿ ಮಾಡುವ ಪೂಜೆ, ಯಜ್ಞ, ದಾನ ಅಥವಾ ಕಠಿಣ ತಪಸ್ಸುಗಳೇ ಇರಲಿ, ಅವುಗಳು ನಮಗೆ ಬಾಹ್ಯ ಪ್ರದರ್ಶನವಾಗದೆ ನಮ್ಮ ಅಂತರಂಗದ ಸತ್ಯ ಹಾಗೂ ಸರಿಯಾದ ನಂಬಿಕೆಯಿಂದ ಕೂಡಿದ್ದಾಗ ಮಾತ್ರವೇ ನಮಗೆ ಶಾಶ್ವತ ನೆಮ್ಮದಿ, ಪರಮಾನಂದ ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ನೀಡುವ ಒಂದು ಮಾರ್ಗವಾಗುತ್ತದೆ. ಒಂದು ವೇಳೆ ನಾವೇನೇ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಅದರ ಹಿಂದೆ ಯಾವುದೇ ನಂಬಿಕೆ, ಪ್ರೀತಿ ಅಥವಾ ನಿಷ್ಠೆ ಇಲ್ಲದಿದ್ದರೆ ಆ ಎಲ್ಲ ಪ್ರಯತ್ನಗಳು ಬರಡು ಮತ್ತು ಸಂಪೂರ್ಣ ನಿಷ್ಪ್ರಯೋಜಕವಾಗುತ್ತವೆ. ಆದ್ದರಿಂದ ನಮ್ಮ ಭವಿಷ್ಯವನ್ನು ಮತ್ತು ಇಡೀ ಜೀವನವನ್ನು ಯಶಸ್ವಿಯಾಗಿಸಲು ನಾವು ಕ್ರಿಯೆಗಳ ಮೇಲೆ ಗಮನ ಹರಿಸದೆ ಆ ಕ್ರಿಯೆಗಳನ್ನು ಮುನ್ನಡೆಸುವ ನಮ್ಮ ಆಂತರಿಕ ನಂಬಿಕೆಯನ್ನು ಸದಾ ಸಾತ್ವಿಕ ಹಾಗೂ ಪರಿಶುದ್ಧವಾಗಿಟ್ಟುಕೊಳ್ಳಬೇಕು ಎಂಬ ಮಹತ್ತರವಾದ ಮಾರ್ಗದರ್ಶನವನ್ನು ಈ ಅಧ್ಯಾಯವು ನಮಗೆ ಬೋಧಿಸುತ್ತದೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.